Very good morning to all. I am your Usha ma'am, economics lecturer. From the last few days, we did the bridge course for you, right? So now, from today onwards, we will start the syllabus. Okay, you know that I am your economics lecturer, right? So in economics, I said you the meaning of economics in the last videos, right? So now, here for the sake of better understanding, here the economic subject is classified into two types or two parts. The first part is regarding for Indian economy and the second part is for statistics. Okay, so ಇಲ್ಲಿ ಎರಡು part ಇದೆ, ಒಂದು Indian economy and another one is statistics. Okay, so ಇದೆರಡಕ್ಕೂ ನೀವು equal importance ನ ಕೊಡ್ತಾ ಹೋಗಬೇಕು. Now I will start with the Indian economy. Okay, ನಾನೀಗ ಶುರು ಮಾಡ್ತಿರೋಂಥದ್ದು Indian economy first unit ನ ಶುರು ಮಾಡ್ತಾ ಹೋಗ್ತೀನಿ. Here in Indian economy we have 4 units. Okay, 4 units ಇದೆ. ಅದು each unit ಅಲ್ಲಿ either it may be contain 2 lessons or 1 lesson. Okay, so in the first unit we are going to study about ಯಾವ ತರ ಇತ್ತು ಡ್ಯೂರಿಂಗ್ ದ ಬ್ರಿಟಿಷ್ ಕೊಲೋನಿಯಲ್ ರೂಲ್. ಓಕೆ, ಕೊಲೋನಿಯಲ್ ರೂಲ್ ಅಲ್ಲಿ ಹೆಂಗಿತ್ತು ಅಂಡ್ 5-year ಪ್ಲಾನ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ನಾವು ಐ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಲೆಸನ್, ದಟ್ ಈಸ್ ದ ಈವ್ ಆಫ್ ಇಂಡಿಪೆಂಡೆನ್ಸ್, ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ದ ಈವ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. I said you that here the economics is classified into two types, that is Indian economy and statistics. Okay, in first I would like to start with the Indian economy. In Indian economy we have in Indian economy we have 4 units. Okay, we have 4 units. So for pratyondu unit allo either it may be a contain 1 lesson or 2 lesson. Now I will start with the first unit, that is development policies and experiences. Development policies and experiences since 1947 to 1990. So in first unit alli we have 2 chapters. Okay, so the first chapter is Indian economy on the eve of independence. The first lesson is Indian economy on the eve of independence. ಅಂದ್ರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗ ಅಂತ ಸಿಚುಯೇಷನ್ ಅಲ್ಲಿ ಯಾವ ತರ ಇತ್ತು ಇಂಡಿಯನ್ ಎಕಾನಮಿ ಅನ್ನೋದು, ಏನೇನು ಇನ್ಕ್ಲೂಡ್ ಆಗಿದೆ ಈ ಲೆಸನ್ ಅಲ್ಲಿ ಅಂತ ಹೋದ್ರೆ, ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದಿ ಕಲೋನಿಯಲ್ ರೂಲ್. ಸೊ ಕಲೋನಿಯಲ್ ರೂಲ್ ಅಲ್ಲಿ ಯಾಕೆ ಇಂಡಿಯನ್ ಎಕಾನಮಿದು ಲೋ ಲೆವೆಲ್ ಹೋಯ್ತು ಎಕನಾಮಿಕ್ ಗ್ರೋತ್ ಅನ್ನೋದು, ಅಂಡ್ ಹೌ ವಾಸ್ ದಿ ಅಗ್ರಿಕಲ್ಚರ್ ಸೆಕ್ಟರ್, ಹೌ ವಾಸ್ ದಿ ಇಂಡಸ್ಟ್ರಿಯಲ್ ಸೆಕ್ಟರ್, how was the foreign trade, how was the demographic conditions, then occupational structure and infrastructure. ಈ ಕಂಟೆಂಟ್ ಎಲ್ಲಾನು ನಾವು ಫಸ್ಟ್ ಲೆಸನ್ ಅಲ್ಲಿ ತಿಳ್ಕೊಳ್ತಾ ಇದೀವಿ. ಅಗ್ರಿಕಲ್ಚರ್ ಸೆಕ್ಟರ್ ಅಂದ್ರೆ ಎಷ್ಟು ಜನ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಡಿಪೆಂಡ್ ಆಗಿದ್ರು, ವಾಟ್ ವಾಸ್ ದ ಮೇನ್ ಏನ್ ಪ್ರೊಡಕ್ಷನ್ ಮಾಡ್ತಾ ಇದ್ರು, ಅಂಡ್ ಇಂಡಸ್ಟ್ರಿಯಲ್ ಸೆಕ್ಟರ್ ಯಾವ ತರದ ಇಂಡಸ್ಟ್ರೀಸ್ ನಮ್ಮಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿತ್ತು, ಅಂಡ್ ವಾಟ್ಸ್ ದ ಇಂಟೆನ್ಷನ್, ಅಂಡ್ ಫಾರಿನ್ ಟ್ರೇಡ್ ಯಾವ ಕಂಟ್ರೀಸ್ ಜೊತೆಗೆ ನಾವು ಜಾಸ್ತಿ ಟ್ರೇಡ್ ಮಾಡ್ತಾ ಇದ್ವಿ, ಯಾವ ಪ್ರಾಡಕ್ಟ್ಸ್ ನ ಟ್ರೇಡ್ ಮಾಡ್ತಾ ಇದ್ವಿ. ದೆನ್ ಡೆಮೋಗ್ರಫಿಕ್ ಕಂಡೀಷನ್ಸ್ ಅಂತ ಬಂದಾಗ ಎಷ್ಟು ಮೇಲ್ಸ್ಗೆ ಎಷ್ಟು ಜನ ಫೀಮೇಲ್ಸ್ ಇದ್ರು, ಐದರ್ ಇಟ್ ಮೇ ಬಿ ಎ ಸೆಕ್ಸ್ ರೇಷಿಯೋ ಆಗಿರ್ಬೋದು, ಲಿಟ್ರಸಿ ರೇಷಿಯೋ ಆಗಿರ್ಬೋದು, ಎಜುಕೇಶನ್ ಅಚೀವ್ಮೆಂಟ್ ಆಗಿರ್ಬೋದು, ಇದೆಲ್ಲದೂ ನಾವು ಡೆಮೋಗ್ರಫಿಕ್ ಕಂಡೀಷನ್ಸ್ ಅಲ್ಲಿ ಓದ್ತಾ ಇದೀವಿ. ಅಂಡ್ ಆಕ್ಯುಪೇಷನಲ್ ಸ್ಟ್ರಕ್ಚರ್ ಅಂತ ಬಂದಾಗ ಇರುವಂತ 3 ಸೆಕ್ಟರ್ಸ್, ಅದು ಪ್ರೈಮರಿ, ಸೆಕೆಂಡರಿ ಅಂಡ್ ಟೆರಿಷರಿ ಸೆಕ್ಟರ್. ಈ 3 ಸೆಕ್ಟರ್ ಅಲ್ಲಿ ಎಷ್ಟು ಜನ ಅಲೋಕೇಟ್ ಆಗಿದ್ರು. ಓಕೆ, ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಎಷ್ಟು ಜನ ಯಾವ ತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಅವೈಲಬಿಲಿಟಿ ಇತ್ತು, ಅಥವಾ ಆ ಟಾಪ್ ಅಂಡ್ ಟೆಕ್ನಾಲಜಿ ಇತ್ತಾ, ಹೊಸದಾಗಿ ಏನ್ ನಾವು ಇನ್ವೆಂಟ್ ಮಾಡಿದ್ರು ಬ್ರಿಟಿಷ್ ರೂಲ್ಸ್. ಓಕೆ, ಸೊ ಇದೆಲ್ಲದನ್ನು ನಾವು ಫಸ್ಟ್ ಲೆಸನ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅಂಡ್ ದ ಸೆಕೆಂಡ್ ಲೆಸನ್ ಅಂತ ಬಂದಾಗ ದಟ್ ಈಸ್ ಇಂಡಿಯನ್ ಎಕಾನಮಿ ಫ್ರಮ್ 1950 to 1990 ಅಂತ. ಓಕೆ, ಸೊ ಇಲ್ಲಿ ದ ಗೋಲ್ಸ್ ಆಫ್ 5-year ಪ್ಲಾನ್ಸ್, ಇಲ್ಲೆಲ್ಲ ನೀವು ಫಸ್ಟ್ ಲೆಸನ್ ಅಲ್ಲಿ ಏನ ತಿಳ್ಕೊತೀರಾ, ಇಂಡಿಯನ್ ಎಕಾನಮಿಲಿ ಏನೇನ್ ಪ್ರಾಬ್ಲಮ್ಸ್ ಇತ್ತು, ಹೆಂಗ್ ಸೊಲ್ಯೂಷನ್ ಮಾಡ್ಬೋದು, ಏನೇನ್ ಪ್ರಾಬ್ಲಮ್ಸ್ ಇತ್ತು ಅಂತ ನೋಡ್ತೀರಾ. ಅಂಡ್ ಇನ್ ದ ಸೆಕೆಂಡ್ ಲೆಸನ್ ಅಲ್ಲಿ ಸೊ ಈ ಒಂದು ಪ್ರಾಬ್ಲಮ್ಸ್ ನಿಮಗೆ ಗೊತ್ತಾಗಿದೆ, ಇದನ್ನ ಹೆಂಗ್ ಎರಾಡಿಕೇಟ್ ಮಾಡೋದು, ಹೌ ವಿ ವಿಲ್ ಎರಾಡಿಕೇಟ್ ದ ಪ್ರಾಬ್ಲಮ್ಸ್ ಆಫ್ ದಟ್ ಅಂತ ನೀವು ನೋಡ್ತೀರಾ. ಅದಕ್ಕೆ ವಿ ಹ್ಯಾವ್ ಇಂಪ್ಲಿಮೆಂಟೆಡ್ ದ 5-year ಪ್ಲಾನ್ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ಇಲ್ಲಿ ಪಾಲಿಸಿ ಅಂದ್ರೆ ಏನು, ಗೋಲ್ ಅಂದ್ರೆ ಏನು, ಓಕೆ, ಪ್ಲಾನ್ಸ್ ಅಂದ್ರೆ ಏನು, ಇದೆಲ್ಲದನ್ನು ನಾವ್ ಇಲ್ಲಿ ನೋಡ್ತಾ ಹೋಗ್ತೀವಿ. ಅಂಡ್ ಅಗ್ರಿಕಲ್ಚರ್ ಸೆಕ್ಟರ್ ನ ಡೆವಲಪ್ಮೆಂಟ್ ಮಾಡಕ್ಕೆ ಏನ್ ಪಾಲಿಸೀಸ್ ನ ತಗೊಂಡ್ವಿ, ಇಂಡಸ್ಟ್ರಿ ಅಂಡ್ ಟ್ರೇಡ್ ನ ಡೆವಲಪ್ ಮಾಡಕ್ಕೆ ಏನ್ ಪಾಲಿಸೀಸ್ ನ ಅಡಾಪ್ಟ್ ಮಾಡ್ಕೊಂಡ್ವಿ, ಅಂಡ್ ಟ್ರೇಡ್ ಪಾಲಿಸಿ ಹೆಂಗಿತ್ತು, ಅಂಡ್ ವಾಟ್ ಈಸ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್, ಇದ್ರ ಬಗ್ಗೆ ನಾವೆಲ್ಲಿ ತಿಳ್ಕೊತೀವಿ, ಸೆಕೆಂಡ್ ಲೆಸನ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಐ ಥಿಂಕ್ ಇದು ಕ್ಲಿಯರ್ ಆಗಿದೆ ನಿಮಗೆ, ರೈಟ್? ಸೊ ನೌ ಐ ವಿಲ್ ಸ್ಟಾರ್ಟ್ ದ ಫಸ್ಟ್ ಲೆಸನ್. ಸಾರಿ, the first lesson is Indian economy on the eve of independence. Okay, Indian economy on the eve of independence. Illi introduction anta ಹೇಳ್ತಾ ಹೋದಾಗ, okay, so we know that India was under the British rule which lasted almost 2 centuries. ಹೌದಾ, ಇಂಡಿಯಾ ಬ್ರಿಟಿಷ್ ರೂಲ್ ಅಲ್ಲಿ ಇತ್ತು, ಅದು ಫಾರ್ 2 centuries ವರೆಗೂ ಇಂಡಿಯಾ ವಾಸ್ ಅಂಡರ್ ದಿ ಬ್ರಿಟಿಷ್ ರೂಲ್. ಓಕೆ, ಸೊ and India finally won its independence on
15th August 1947. ಹೌದಲ್ವಾ, ನಿಮಗೂ ಗೊತ್ತಿದೆ ಇದು. ನಮಗೆ ಇಂಡಿಪೆಂಡೆನ್ಸ್ ಬಂದಿದ್ದು 15th August 1947 ಅಲ್ಲಿ. ಓಕೆ, the sole purpose of the British colonial rule in India was to reduce the country to being a raw material supplier. Okay, for the Britain owned rapidly expanding modern industrial base. Okay, so British ಅವರ ಇಂಟೆನ್ಷನ್ ಅಥವಾ colonial ಅವರ ಇಂಟೆನ್ಷನ್ ಏನಾಗಿತ್ತು ಅಂದ್ರೆ, ಇಂಡಿಯಾ ವಾಸ್ ಜಸ್ಟ್ ಎ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ಸ್ ಟು ದಟ್ ಕಂಟ್ರಿ. ದಟ್ ಕಂಟ್ರಿ ಅಂದಾಗ ಬ್ರಿಟನ್ ಕಂಟ್ರಿಗೆ ಒಂದು ರಾ ಮೆಟೀರಿಯಲ್ ನ ಸಪ್ಲೈ ಮಾಡುವಂತ ಒಂದು ದೇಶ ಆಗಿತ್ತು ಇಂಡಿಯಾ. ವೈ, ಏನಕ್ಕೆ ಮಾಡ್ಕೊಂಡಿದ್ರು ಅವರು, ಅಲ್ಲಿ ಮಾಡರ್ನ್ ಆಗಿ ಅಥವಾ ತುಂಬಾ ರ್ಯಾಪಿಡ್ ಆಗಿ ಇಂಡಸ್ಟ್ರಿಯಲೈಸೇಷನ್ ಆಗ್ತಿತ್ತು ಇನ್ ದ ಬ್ರಿಟನ್. ಸೊ ಬ್ರಿಟನ್ ಅಲ್ಲಿ ಏನ್ ರ್ಯಾಪಿಡ್ ಇಂಡಸ್ಟ್ರಿಯಲೈಸೇಷನ್ ಆಗ್ತಿತ್ತು, ಆ ಇಂಡಸ್ಟ್ರಿಯಲೈಸೇಷನ್ಗೆ ಬೇಕಾಗಿರುವಂತ ಒಂದು ರಾ ಮೆಟೀರಿಯಲ್ ನ ಸಪ್ಲೈ ಮಾಡುವಂತ ಒಂದು ಕಂಟ್ರಿ ಆಗಿತ್ತು ಇಂಡಿಯಾ. ಓಕೆ, ಇದು ಕ್ಲಿಯರ್ ಆಗ್ತಿದೆಯಾ ನಿಮಗೆ? ಇದು ಇಂಟ್ರಡಕ್ಷನ್ ಫಾರ್ ದಿಸ್ ಲೆಸನ್. ಓಕೆ, ಸೊ ನೌ ದ ಫಸ್ಟ್ ಒನ್, ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದಿ ಕಲೋನಿಯಲ್ ರೂಲ್ ಅಂತ ಇದೆ. ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದಿ ಕಲೋನಿಯಲ್ ರೂಲ್. ಸೊ ಇಲ್ಲಿ ಏನು ಫಸ್ಟ್ ಪಾರ್ಟ್ ಅಲ್ಲಿ ನಾವು ಇಲ್ಲಿ 2 ಪಾರ್ಟ್ ನಾನು ನಿಮಗೆ ಡಿವೈಡ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಹೆಂಗಿತ್ತು ಇಂಡಿಯಾ ಸಿಚುಯೇಷನ್. ಓಕೆ, ಸೊ ಅಂದ್ರೆ ಯಾವ ಪ್ರಾಡಕ್ಟ್ಸ್ ನ ರೆಡಿ ಮಾಡ್ತಿತ್ತು, ಎಲ್ಲಿಗೆ ಸೆಲ್ ಮಾಡ್ತಿತ್ತು ಅನ್ನೋದನ್ನ ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದ್ರೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಅವ್ರು ಯಾವ ತರ ಪಾಲಿಸೀಸ್ ನ ಪರ್ಸ್ಯೂಡ್ ಮಾಡ್ತಾ ಹೋದ್ರು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ದ ಫಸ್ಟ್, ಇಂಡಿಯಾ ಹ್ಯಾಡ್ ಆನ್ ಇಂಡಿಪೆಂಡೆಂಟ್ ಎಕಾನಮಿ ಬಿಫೋರ್ ದ ಅಡ್ವೆಂಟ್ ಆಫ್ ದಿ ಬ್ರಿಟಿಷ್ ರೂಲ್. ನಿಮಗೆ ಗೊತ್ತಿದೆ, ಹೌದಲ್ವಾ? ಸೊ ಬ್ರಿಟಿಷ್ ಬರೋದಕ್ಕೆ ಮುಂಚೆ ಇಂಡಿಯಾ ಇಂಡಿಪೆಂಡೆಂಟ್ ಆಗಿರುವಂತ ಒಂದು ಎಕಾನಮಿ ಆಗಿತ್ತು. ಅಂಡ್ ಅಗ್ರಿಕಲ್ಚರ್ ವಾಸ್ ಅ ಮೈನ್ ಸೋರ್ಸ್ ಆಫ್ ಲೈವ್ಲಿಹುಡ್ ಫಾರ್ ಮೋಸ್ಟ್ ಆಫ್ ದಿ ಪೀಪಲ್. ಸೊ ಇಲ್ಲಿರುವಂತ ಪರ್ಸನ್ಸ್ ಮೈನ್ ಆಕ್ಯುಪೇಷನ್ ಏನು, agriculture. Okay, the country was also characterized by various kinds of manufacturing activities. Bari agriculture irliಲ್ಲ ನಮ್ಮಲ್ಲಿ. along with that agriculture, ಇಂಡಿಯಾಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ನಡೀತಾ ಇತ್ತು. ಏನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಅಂತ ಬಂದಾಗ, ಮ್ಯಾನುಫ್ಯಾಕ್ಚರ್ ಅಂದ್ರೆ ರೆಡಿ ಮಾಡುವಂಥದ್ದು. ಏನ ರೆಡಿ ಮಾಡ್ತಿದ್ರು, ಈಗ ಫಾರ್ ಎಕ್ಸಾಂಪಲ್ ಕಾಟನ್ ನಾವೆಲ್ಲ ಅದನ್ನ ಕಲ್ಟಿವೇಟ್ ಮಾಡ್ತೀವಿ, ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಅದನ್ನ ಕಲ್ಟಿವೇಟ್ ಮಾಡ್ತೀವಿ. ಅಲ್ಲಿ ಏನ್ ಕಲ್ಟಿವೇಟ್ ಆಗಿದೆ ಆ ಒಂದು ಪ್ರಾಡಕ್ಟ್ಸ್ ನ ನಾವು ಮಾರ್ಕೆಟ್ ಅಲ್ಲಿ ತಂದು ಮಾರ್ಕೆಟ್ ಮಾಡ್ತೀವಿ. ಅಂದ್ರೆ ಏನ್ ರೆಡಿ ಮಾಡ್ತೀವಿ, ಕಾಟನ್ ಇಂದ ಕಾಟನ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಎ ಕ್ಲಾತ್ಸ್. ಹೌದಾ, ಇದು ಮ್ಯಾನುಫ್ಯಾಕ್ಚರ್ ಆಯ್ತು. ಯಾವುದು, ಕಾಟನ್ ಇಂದ ಕ್ಲಾತ್ ಆಗಿದ್ದು. ಶುಗರ್ ಕೇನ್ ನ ಕಲ್ಟಿವೇಟ್ ಮಾಡ್ತೀವಿ, ಇದು ಅಗ್ರಿಕಲ್ಚರ್ ಸೆಕ್ಟರ್ ಬಂತು. ದೆನ್ ಅದನ್ನ ನಾವು ಶುಗರ್ ಕೇನ್ ಅಥವಾ ಜಾಗ್ರಿ, ಶುಗರ್ ಕೇನ್ ಇಂದ ಜಾಗ್ರಿ ಅಥವಾ ಶುಗರ್ ಈ ತರ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ, ಇದು ಮ್ಯಾನುಫ್ಯಾಕ್ಚರ್. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ನಡೀತಾ ಇತ್ತು. ಓಕೆ, India was particularly well known for its handcraft. ಸೊ ಇಂಡಿಯಾ ತುಂಬಾ ಫೇಮಸ್ ಆಗಿತ್ತು ಅದರ ಹ್ಯಾಂಡ್ ಕ್ರಾಫ್ಟ್ ಗೆ. ಏನಕ್ಕೆ ತುಂಬಾ ಫೇಮಸ್ ಆಗಿತ್ತು ಅಂದ್ರೆ, ಇದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ಬಂದಾಗ ಟೆಕ್ಸ್ಟೈಲ್ಸ್ ಇತ್ತು ನಮ್ಮಲ್ಲಿ. ಟೆಕ್ಸ್ಟೈಲ್ಸ್ ಅಲ್ಲಿ ಕಾಟನ್ ಅಂಡ್ ಸಿಲ್ಕ್ ಟೆಕ್ಸ್ಟೈಲ್ಸ್ ಇತ್ತು. ಓಕೆ, ಇಂಡಿಯಾ ವಾಸ್ ಫೇಮಸ್ ಫಾರ್ ಇಟ್ಸ್ ಹ್ಯಾಂಡ್ ಕ್ರಾಫ್ಟ್. ಅಲಾಂಗ್ ವಿತ್ ದಟ್ ಇಂಡಿಯಾ ಅಲ್ಲಿ ಯಾವ್ಯಾವ ಒಂದು ಟೆಕ್ಸ್ಟೈಲ್ಸ್ ಇತ್ತು, ಕಾಟನ್ ಟೆಕ್ಸ್ಟೈಲ್ ಇತ್ತು, ಮತ್ತೆ ಸಿಲ್ಕ್ ಟೆಕ್ಸ್ಟೈಲ್ಸ್ ಇತ್ತು. ಅಂಡ್ ಮೆಟಲ್ ಅಂಡ್ ಪ್ರೀಶಿಯಸ್ ಸ್ಟೋನ್ ವರ್ಕ್ಸ್ ನಮ್ಮಲ್ಲಿ ನಡೀತಾ ಇತ್ತು. ಓಕೆ, ಅಂಡ್ ದೀಸ್ ಪ್ರಾಡಕ್ಟ್ಸ್ ಎಂಜಾಯ್ಡ್ ಎ ವರ್ಲ್ಡ್ ವೈಡ್ ಮಾರ್ಕೆಟ್. ಈ ಒಂದು ಪ್ರಾಡಕ್ಟ್ಸ್, ಅದು ಕಾಟನ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಸಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸಿಲ್ಕ್ ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಇದೆಲ್ಲ ತುಂಬಾ ವರ್ಲ್ಡ್ ಫೇಮಸ್ ಆಗಿದೆ. ಅಥವಾ ಮೆಟಲ್ಸ್ ಆಗಿರ್ಬೋದು, ತುಂಬಾ ವರ್ಲ್ಡ್ ಫೇಮಸ್ ಆಗಿತ್ತು. ಯಾಕೆ ವರ್ಲ್ಡ್ ಫೇಮಸ್ ಆಗಿತ್ತು ಅಂತ ಬಂದಾಗ, ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ಎ ವೆರಿ ಗುಡ್ ಕ್ವಾಲಿಟಿ ಆಫ್ ಮೆಟೀರಿಯಲ್. ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತಾ ಇದ್ವಿ. ಅಂಡ್ ಹೈ ಸ್ಟ್ಯಾಂಡರ್ಡ್ ಆಫ್ ಕ್ರಾಫ್ಟ್ಮನ್ಶಿಪ್, ತುಂಬಾ ಚೆನ್ನಾಗಿರುವಂತ ಒಂದು ಕ್ರಾಫ್ಟ್ಮನ್ಶಿಪ್ ಕೊಡ್ತಾ ಇತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನೀವು ಒಂದು ಟೈಲರ್ ಹತ್ರ ಹೋದಾಗ, ಈಗ ತಾನೇ ಕಲಿತಿರುವಂತ ಟೈಲರ್ ಯಾವ ತರ ಒಂದು ಸ್ಟಿಚ್ ಮಾಡಿರ್ತಾರೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಅಂತ ಇರುವಂತವ್ರು ಯಾವ ತರ ಒಂದು ಸ್ಟಿಚ್ ಮಾಡ್ಕೊಡ್ತಾರೆ. ಇನ್ನೂ ಯಾಕೆ ತುಂಬಾ ಎಕ್ಸಾಂಪಲ್ ಅಂತ ಬಂದಾಗ, ಮನೇಲೆ ನೀವು ಇವಾಗ ಅಡ್ಗೆ ಮಾಡಕ್ ಟ್ರೈ ಮಾಡಿ. ಸೊ ನೀವ್ ಯಾವ ತರ ಫಸ್ಟ್ ಯಾವ್ದ ಇನಿಷಿಯಲ್ ಸ್ಟೇಜ್ ಅಂತ ಅಂದಾಗ ನೀವ್ ಯಾವ ತರ ಅದೊಂದು ಪ್ರಾಡಕ್ಟ್ ನ ರೆಡಿ ಮಾಡ್ತೀರಾ, ಅಂಡ್ ಎಕ್ಸ್ಪೀರಿಯನ್ಸ್ ಇರುವಂತ ನಿಮ್ಮಮ್ಮ ಯಾವ ತರ ರೆಡಿ ಮಾಡ್ತಾರೆ ಅದೇ ಫುಡ್ಸ್ ನ. ಹೌದಲ್ವಾ? ಸೊ ಅಲ್ಲಿ ಏನ್ ಬೇಕು, ತುಂಬಾ ಕ್ರಾಫ್ಟ್ಮನ್ಶಿಪ್ ಬೇಕು ಅಥವಾ ಡೆಡಿಕೇಶನ್ ಬೇಕು. ಆ ಡೆಡಿಕೇಶನ್ ಎಕ್ಸ್ಪೀರಿಯನ್ಸ್ ಆದಾಗ ಬರ್ತಾ ಹೋಗುತ್ತೆ. ಹೌದಲ್ವಾ? ಸೊ ಇಂಡಿಯನ್ ಪ್ರಾಡಕ್ಟ್ಸ್ ಗೆ ಯಾಕೆ ಜಾಸ್ತಿ ಡಿಮ್ಯಾಂಡ್ ಇತ್ತು, ಬಿಕಾಸ್ ವಿ ಆರ್ ಯೂಸ್ಡ್ ಹೈ ಕ್ವಾಲಿಟಿ ಆಫ್ ದಿ ರಾ ಮೆಟೀರಿಯಲ್ಸ್ ಅಂಡ್ ಬೆಸ್ಟ್ ಕ್ರಾಫ್ಟ್ಮನ್ಶಿಪ್ ನಮ್ಮಲ್ಲಿತ್ತು. ಓಕೆ, ಇದು ಬಿಫೋರ್ ದ ಅಡ್ವೆಂಟ್ ಆಫ್ ಇಂಡಿಯಾ ಅಲ್ಲಿ, ಬಿಫೋರ್ ದ ಅಡ್ವೆಂಟ್ ಆಫ್ ಬ್ರಿಟಿಷ್ ಇದ್ದಂತ ಸಿಚುಯೇಷನ್. ಅಂಡ್ ಬ್ರಿಟಿಷ್ ಈಗ ಇಂಡಿಯಾಗೆ ಬಂದ್ರು, ಇದು ಸೆಕೆಂಡ್ ಪಾರ್ಟ್ ನಾನು ನಿಮ್ಗೆ ಹೇಳ್ತಿರೋದು. ಅಂಡ್ ಬ್ರಿಟಿಷ್ ಇಂಡಿಯಾಗೆ ಬಂದ್ರು, ಹೌ ದೇ ಹ್ಯಾವ್ ruled here. So the economic policies pursued by the colonial government in India
were concerned more with the production and promotion of economic interests of their own country. ಸೊ ಅವ್ರು ಮಾಡ್ಕೊಂಡಂತ ಎಲ್ಲಾ ಪಾಲಿಸೀಸ್ ಯಾವ ತರ ಇತ್ತು ಅಂದ್ರೆ ಪ್ರೊಡಕ್ಷನ್ ಅಂಡ್ ಪ್ರಮೋಷನ್ ಪರ್ಪಸ್ ಇಂದ ಇತ್ತು. ಪ್ರೊಡಕ್ಷನ್ ಮತ್ತೆ ಪ್ರಮೋಷನ್ ಪರ್ಪಸ್ ಇಂದ ಇತ್ತು. ಯಾವುದಕ್ಕೆ? ಟು ದೇರ್ ಓನ್ ಕಂಟ್ರಿ, ಅವರ ಕಂಟ್ರಿಗೆ ಬೇಕಾಗಿರೋ ಒಂದು ಪ್ರೊಡಕ್ಷನ್ ಆಗಿ ಮತ್ತೆ ಪ್ರಮೋಷನ್ಗೋಸ್ಕರ ಇಂಡಿಯಾಲಿ ಒಂದು ಪಾಲಿಸೀಸ್ ನ ಫ್ರೇಮ್ ಮಾಡ್ತಾ ಹೋದ್ರು. ಸಚ್ ಪಾಲಿಸೀಸ್ ಬಾಟ್ ಅಬೌಟ್ ಫಂಡಮೆಂಟಲ್ ಚೇಂಜ್ ಇನ್ ದ ಇಂಡಿಯನ್ ಎಕಾನಮಿ. ಸೊ ಅವ್ರು ಏನ್ ಪಾಲಿಸೀಸ್ ನ ಫ್ರೇಮ್ ಮಾಡಿದ್ರು ಅದೆಲ್ಲಾ ಪಾಲಿಸೀಸು ಇಂಡಿಯಾಲಿ ಅಂದ್ರೆ ಚೇಂಜಸ್ ನ ಕ್ರಿಯೇಟ್ ಮಾಡ್ತಾ ಹೋಯ್ತು. ಓಕೆ, ಏನ್ ಚೇಂಜಸ್ ನ ಕ್ರಿಯೇಟ್ ಮಾಡ್ತು? ದಟ್ ಈಸ್ ಟ್ರಾನ್ಸ್ಫರಿಂಗ್ ದ ಕಂಟ್ರಿ ಇನ್ ಟು ಎ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ಸ್. ಯಾವ ತರ ಇತ್ತು ಇದು ಮುಂಚೆ ನಾನು ನಿಮಗೆ ಫಸ್ಟ್ ಪ್ಯಾರಲ್ಲಿ ಹೇಳಿದೀನಿ. ಇಂಡಿಯಾನ ಒಂದು ಏನಂತ ನೋಡ್ತಿದ್ವಿ ನಾವು, ತುಂಬಾ ವರ್ಲ್ಡ್ ವೈಡ್ ಆಗಿ ಡಿಮ್ಯಾಂಡ್ ಇತ್ತು ಇಂಡಿಯನ್ ಪ್ರಾಡಕ್ಟ್ಸ್ಗೆ, ಇದೆಲ್ಲ ನೋಡಿದ್ವಿ. ಬಟ್ ನಾವು ಆಫ್ಟರ್ ದಿ ಕೊಲೋನಿಯಲ್ ರೂಲ್ ಅಥವಾ ಕೊಲೋನಿಯಲ್ ರೂಲ್ ಅಲ್ಲಿ ಏನಾಯ್ತು, ಅವ್ರು ಮಾಡಿದಂತ ಪಾಲಿಸೀಸ್ ಎಲ್ಲ ಹೆಂಗಾಯ್ತು, they were converted India into a transferring the country into a supplier of raw materials to the uh, uh, raw materials to the country. Which country? To Britain. Okay, Indiana ಅವ್ರು ಹೆಂಗ್ ಮಾಡ್ಕೊಂಡಿದ್ರು ಅಂದ್ರೆ just India was a supplier of raw materials to Britain and the market for the finished products from Britain. ಸೊ ಇಲ್ಲಿಂದ ರಾ ಮೆಟೀರಿಯಲ್ ನ ಸಪ್ಲೈ ಮಾಡುವಂತ ಒಂದು ಕಂಟ್ರಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ರು. ಅದೇ ಟೈಮಲ್ಲಿ ದೇ ವರ್ ಕನ್ವರ್ಟೆಡ್ ಇಂಡಿಯಾ ಇನ್ ಟು ಎ ಕನ್ಸ್ಯೂಮರ್ ಆಫ್ ದಿ ಫಿನಿಶ್ಡ್ ಪ್ರಾಡಕ್ಟ್ ಫ್ರಮ್ ದಟ್ ಕಂಟ್ರಿ. ಆ ಕಂಟ್ರಿಯಿಂದ ಅಲ್ಲಿ ಪ್ರಾಡಕ್ಟ್ಸ್ ರೆಡಿ ಮಾಡಿದ್ಮೇಲೆ ಒಂದು ಮಾರ್ಕೆಟ್ ಬೇಕಲ್ವಾ, ಮಾರ್ಕೆಟ್ ಸಿಕ್ಕಿದಾಗ ಅಲ್ಲಿರೋ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ವಾ, ಆಗೇನಾಯ್ತು ಇಂಡಿಯಾನ ಅವರು ಕನ್ಸ್ಯೂಮರ್ಸ್ ತರ ಕನ್ವರ್ಟ್ ಮಾಡ್ಕೊಂಡಿದ್ರು ಆ ಒಂದು ಪ್ರಾಡಕ್ಟ್ಸ್ಗೆ. ಓಕೆ, ಇದೆಲ್ಲದರ ಇಂಪ್ಯಾಕ್ಟ್ ಏನಾಯ್ತು? ವಾಟ್ ವರ್ ದ ಇಂಪ್ಯಾಕ್ಟ್ ಆಫ್ ದಟ್ ಪಾಲಿಸೀಸ್? ಏನ್ ಇಂಪ್ಯಾಕ್ಟ್ ಆಗ್ತಾ ಹೋಯ್ತು? ದ ಫಸ್ಟ್ ಒನ್, ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ರಿಮೈನ್ ಬ್ಯಾಕ್ವರ್ಡ್. ಸೊ ಇಂಡಿಯಾಲಿ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ತುಂಬಾ ಹಿಂದಕ್ಕೋಯ್ತು. ಯಾಕೆ ಹಿಂದಕ್ಕೋಯ್ತು ಅಂದಾಗ, ಸೊ ನೀವು ನೋಡಿ ರಾ ಮೆಟೀರಿಯಲ್ಗೆ ಯೂಶಲಿ ಕಾಸ್ಟ್ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ಹತ್ತಿ ತಗೊಂತೀರ ಅಂದಾಗ ಹತ್ತಿಗೆ ಕಾಸ್ಟ್ ಕಮ್ಮಿ ಇರುತ್ತೆ. ಅದೇ ನೀವು ಒಂದು ಕ್ಲಾತ್ ನ ಫಿನಿಶ್ಡ್ ಪ್ರಾಡಕ್ಟ್ ಆಗಿರುವಂತ ಒಂದು ಕ್ಲಾತ್ ನ ತಗೊಂಡಾಗ ದ ಪ್ರೈಸ್ ವಿಲ್ ಬಿ ಮೋರ್, ರೈಟ್? ಸೊ ಇಂಡಿಯಾ ವಾಸ್ ಜಸ್ಟ್ a supplier of raw materials and a consumer for the finished products from Britain ಆಗಿದ್ರಿಂದ ಇಲ್ಲೇನಾಯ್ತು, ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಕಮ್ಮಿ ಆಯ್ತು. ಯಾಕೆ ಕಮ್ಮಿ ಆಯ್ತು? ಡಿಮ್ಯಾಂಡ್ ಇರ್ಲಿಲ್ಲ. ಯಾಕೆ ಡಿಮ್ಯಾಂಡ್ ಇರ್ಲಿಲ್ಲ? ಅವ್ರು ಬೇಕಾಗಿರುವಂತ ಪ್ರಾಡಕ್ಟ್ಸ್ ನ ಮಾತ್ರ ತಗೊಳ್ತಾ ಹೋದ್ರು, ಅದಕ್ಕೆ ದ ಡಿಮ್ಯಾಂಡ್ ವಾಸ್ ಲೆಸ್. ಓಕೆ, ಅಂಡ್ ದ ಸೆಕೆಂಡ್ ಪಾಯಿಂಟ್, India became the supplier of raw materials and consumer of finished products from Britain. ಇದನ್ನ ಹೇಳಿದೀನಿ ನಿಮಗೆ. Now the third point, insignificant growth in gross domestic product. ಸೊ ಇಂಡಿಯಾಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ GDP ಅಂತ ನಾವು ಏನ್ ಹೇಳ್ತೀವಿ, ಆ GDP ವಾಸ್ ಡಿಕ್ರೀಸ್ಡ್. ಇನ್ಸಿಗ್ನಿಫಿಕೆಂಟ್ ತುಂಬಾ ಅಟ್ಟ ಫ್ಲಾಪ್ ಆಗ್ತಾ ಹೋಯ್ತು. ಏನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದಾಗ, ಸೊ ಇದನ್ನ ನ್ಯಾಷನಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡುವಾಗ GDP ತುಂಬಾ ನಮಗೆ ಸಿಗ್ನಿಫಿಕೆಂಟ್ ರೋಲ್ ನ ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಏನ್ GDP ಅಂತ ಬಂದಾಗ, ದ ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ ಎ ಇಯರ್. ದ ಫೈನಲ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ ಎ ಇಯರ್. ಒಂದು ವರ್ಷದಲ್ಲಿ ಒಂದು ಕಂಟ್ರಿಲಿ ಪ್ರೊಡಕ್ಷನ್ ಆಗಿರುವಂತ ಎಲ್ಲಾ ಎಲ್ಲಾ ಗೂಡ್ಸ್ ನ ಫೈನಲ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂನ ಏನಂತ ಹೇಳ್ತೀವಿ ನಾವು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ವ್ಯಾಲ್ಯೂ ತುಂಬಾ ಡಿಕ್ರೀಸ್ ಆಗ್ತಾ ಬಂತು. ದ ನೆಕ್ಸ್ಟ್ ಪಾಯಿಂಟ್, ಲೋ ನ್ಯಾಷನಲ್ ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್. ನ್ಯಾಷನಲ್ ಇನ್ಕಮ್ ಕಮ್ಮಿ ಆಯ್ತು ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್ ಕಮ್ಮಿ ಆಗ್ತಾ ಹೋಯ್ತು. ಏನ್ ನ್ಯಾಷನಲ್ ಇನ್ಕಮ್ ಅಂದ್ರೆ, ಆಗ್ಲೇ ನಾನು GDP ಏನ್ ಡೆಫಿನೇಷನ್ ಹೇಳಿದೆ, ದ ಸೇಮ್ ಡೆಫಿನೇಷನ್. ಸೊ ಏನಿದು, ಟೋಟಲ್ ವ್ಯಾಲ್ಯೂಮ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ ಎ ಇಯರ್. ಒಂದು ವರ್ಷದಲ್ಲಿ ಒಂದು ಕಂಟ್ರಿಲಿ ಪ್ರೊಡಕ್ಷನ್ ಆಗಿರುವಂತ ಎಲ್ಲಾ ಗೂಡ್ಸ್ ಅಂಡ್ ಸರ್ವಿಸಸ್ ನ ವ್ಯಾಲ್ಯೂನ ನಾವೇನಂತ ಹೇಳ್ತೀವಿ? ನ್ಯಾಷನಲ್ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ದ ಟೋಟಲ್ ವ್ಯಾಲ್ಯೂಮ್ ಆಫ್ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಎ ಕಂಟ್ರಿ ಡ್ಯೂರಿಂಗ್ ಎ ಇಯರ್, ದಟ್ಸ್ ವಾಟ್ ವಿ ಕಾಲ್ ನ್ಯಾಷನಲ್ ಇನ್ಕಮ್. ಓಕೆ, ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಏನ್ ಹೇಳಿದೆ, ಏನಿದು ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಬಂದಾಗ, ಪರ್ ಕ್ಯಾಪಿಟಾ ಇನ್ಕಮ್ ವಿಚ್ ಮೀನ್ಸ್ ಇನ್ಕಮ್ ಆಫ್ ಎ ಪೀಪಲ್ ಇನ್ ಎ ಕಂಟ್ರಿ. ಒಂದು ಕಂಟ್ರಿಲಿ ಇರುವಂತ ಪರ್ಸನ್ಸ್ ನ ಇನ್ಕಮ್ ಏನಾಗಿರುತ್ತೆ ಅದನ್ನ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಪರ್ ಕ್ಯಾಪಿಟಾ ಇನ್ಕಮ್? ಟೋಟಲ್ ಇನ್ಕಮ್ ಆಫ್ ಎ ಪೀಪಲ್ ಇನ್ ಎ ಕಂಟ್ರಿ. ಇನ್ಕಮ್ ಆಫ್ ಎ ಪೀಪಲ್ ಇನ್ ಎ ಕಂಟ್ರಿ. ಸೊ ಹೆಂಗಿದು ಒಪ್ಟೈನ್ ಆಗುತ್ತೆ? ಬೈ ಡಿವೈಡಿಂಗ್ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್. ಏನ್ ನ್ಯಾಷನಲ್ ಇನ್ಕಮ್ ಬಂದಿದೆ, ಆ ನ್ಯಾಷನಲ್ ಇನ್ಕಮ್ ನ ಇರುವಂತ ಟೋಟಲ್ ಪಾಪ್ಯುಲೇಷನ್ ಇಂದ ಡಿವೈಡ್ ಮಾಡಿದ್ರೆ ಅದನ್ನ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಫ್ಯಾಮಿಲಿ ಇದೆ ಒಂದು ಇನ್ಕಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಈಗ ನಿಮ್ಮ ಮನೆಯಲ್ಲಿ 5 ಮೆಂಬರ್ಸ್ ಇದ್ದೀರಾ
ಅಂಡ್ ನಿಮ್ಮ ಅಪ್ಪನ ಇನ್ಕಮ್ ಬಂದು 10,000 ಅಂತ ಅನ್ಕೊಂಡಾಗ, ಸೊ 10,000 ಡಿವೈಡೆಡ್ ಬೈ 5, ಓಕೆ, ಆಗೇನಾಯ್ತು ನ್ಯಾಷನಲ್ ಇನ್ಕಮ್ ಅಥವಾ ನಿಮ್ಮ ಮನೆಯ ಇನ್ಕಮ್ ಒಪ್ಟೈನ್ ಆಗ್ತಾ ಹೋಗುತ್ತೆ. ಇದು ಕ್ಲಿಯರ್ ಆಗ್ತಾ? ದೆನ್ ದ ನೆಕ್ಸ್ಟ್ ಪಾಯಿಂಟ್, ಲ್ಯಾಕ್ ಆಫ್ ಇಂಡಸ್ಟ್ರಿಯಲೈಸೇಷನ್. ಸೊ ಯಾವ್ದ್ರಿಂದ, ಡ್ಯೂ ಟು ದ ಪಾಲಿಸೀಸ್ ಮೇಡ್ ಬೈ ದ colonial government, ಇಂಡಸ್ಟ್ರಿಯಲ್ ಗ್ರೋತ್ ಡಿಕ್ರೀಸ್ ಆಗ್ತಾ ಹೋಯ್ತು. ಲ್ಯಾಕ್ ಆಫ್ ಇಂಡಸ್ಟ್ರಿಯಲೈಸೇಷನ್, ಸೊ ಕಮ್ಮಿ ಇರುವಂತ ಒಂದು ಇಂಡಸ್ಟ್ರಿಯಲೈಸೇಷನ್ ನಾವು ಕಾಣಬಹುದು. ಎಲ್ಲಿ? ಇಂಡಿಯಾಲಿ. ಯಾಕೆ ಇಂಡಸ್ಟ್ರಿಯಲೈಸೇಷನ್ ಆಗ್ಲಿಲ್ಲ? ಬಿಕಾಸ್ ಇಂಡಿಯಾ ಅವ್ರಿಗೆ ಬೇಕಾಗಿರುವಂತ, ನಮ್ಮಲ್ಲಿರುವಂತ ಇಂಡಸ್ಟ್ರೀಸ್ಗೆ ಬೇಕಾಗಿರುವಂತ ಎಲ್ಲಾ ರಾ ಮೆಟೀರಿಯಲ್ಸ್ ವಾಸ್ ಪರ್ಚೇಸ್ಡ್ ಬೈ ಹೂಮ್? ಬ್ರಿಟಿಷ್ ಪೀಪಲ್. ಓಕೆ, ಸೊ ಅವಾಗ ಇಲ್ಲಿರುವಂತ ಲೋಕಲ್ ಪ್ರೊಡ್ಯೂಸರ್ಸ್ಗೆ ರಾ ಮೆಟೀರಿಯಲ್ಸ್ ಅವೈಲೇಬಿಲಿಟಿ ಇರಲಿಲ್ಲ. ಸೊ ಇದರಿಂದ ಏನಾಯ್ತು, ದ ಲ್ಯಾಕ್ ಆಫ್ ಇಂಡಸ್ಟ್ರಿಯಲೈಸೇಷನ್ ವಾಸ್ ಸ್ಟಾರ್ಟೆಡ್. ಓಕೆ, ನಾವು ಸೊ ಇದೆಲ್ಲ ಮಾಡಿದ್ರು, ವೆದರ್ ದೇ ಹ್ಯಾವ್ ಡಿಡ್ ಎನಿ ಗುಡ್ ಥಿಂಗ್ಸ್ ಫಾರ್ ದಿ ಸೇಕ್ ಆಫ್ ಇಂಡಿಯಾ. ಸೊ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅವಾಗ ಹೆಂಗಿತ್ತು ನ್ಯಾಷನಲ್ ಇನ್ಕಮ್ ಅಂತ. ದೇ ವೆರ್ ನಾಟ್ ಅಟ್ ಆಲ್ ಟ್ರೈಡ್. ಓಕೆ, ಸೊ ಇಂಡಿಯಾಲಿ ನ್ಯಾಷನಲ್ ಇನ್ಕಮ್ ಮತ್ತೆ ಪರ್ ಕ್ಯಾಪಿಟಾ ಇನ್ಕಮ್ ಯಾವ ಲೆವೆಲ್ಗೆ ಅಟ್ಟ ಫ್ಲಾಪ್ ಆಗಿತ್ತು ಅನ್ನೋದನ್ನ ಅವ್ರು ಟ್ರೈ ಮಾಡಕ್ಕೂ ಅಥವಾ ಎಸ್ಟಿಮೇಟ್ ಮಾಡಕ್ಕೂ ಟ್ರೈ ಮಾಡಲಿಲ್ಲ. ಓಕೆ, ಬ್ರಿಟಿಷ್ ಗವರ್ನಮೆಂಟ್ ನೆವರ್ ಎಸ್ಟಿಮೇಟ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್, ಬಟ್ ಸಮ್ ಇಂಡಿವಿಜುವಲ್ಸ್ attempt to estimate India's national and per capita income. ಇಂಡಿಯಾದ ನ್ಯಾಷನಲ್ ಇನ್ಕಮ್ ಮತ್ತೆ ಪರ್ ಕ್ಯಾಪಿಟಾ ಇನ್ಕಮ್ ನ ಎಸ್ಟಿಮೇಟ್ ಮಾಡಕ್ಕೆ ಕೆಲವರು ಟ್ರೈ ಮಾಡಿದ್ರು. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತವ್ರು ದಾದಾಬಾಯ್ ನವರೋಜಿ ಅಂಡ್ ವಿಲಿಯಂ ದಿಗ್ಬಾಯ್, VKRV ರಾವ್, RC ದೇಸಾಯಿ. ನಾನು ಮತ್ತೆ ರಿಪೀಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಾದಾಬಾಯ್ ನವರೋಜಿ, ವಿಲಿಯಂ ದಿಗ್ಬಾಯ್, VKRV Rao and RC Desai. These people try to estimate India's national income and per capita income during the colonial government. So ಅವರ ಒಂದು ಎಸ್ಟಿಮೇಷನ್ ಇಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಇಂಡಿಯಾಸ್ ಅಗ್ರಿಗೇಟ್ ಔಟ್ಪುಟ್ ಅಥವಾ GDP ಅಂತ ಏನ್ ಹೇಳ್ತೀವಿ, ಇಟ್ ವಾಸ್ ಲೆಸ್ ದ್ಯಾನ್ 2%. ನಾನು ಹೇಳಿದೆ ಇನ್ಸಿಗ್ನಿಫಿಕೆಂಟ್ ಗ್ರೋತ್ ಇನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ, ಹೌದಲ್ವಾ? ಅಟ್ಟ ಫ್ಲಾಪ್ ಆಯ್ತು ಇಂಡಿಯನ್ ಎಕಾನಮಿ. ಅಂದ್ರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನ ಗ್ರೋತ್ ಎಷ್ಟಿತ್ತು? ಇಟ್ ವಾಸ್ ಲೆಸ್ ದ್ಯಾನ್ 2%, 2% ಗಿಂತ ಕಮ್ಮಿ ಆಯ್ತು. ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್ ಗ್ರೋತ್ ವಾಸ್ ಲೆಸ್ ದ್ಯಾನ್ 1%, ಅರ್ಧ % ಗಿಂತಾನೂ ಕಮ್ಮಿ ಆಗ್ತಾ ಹೋಯ್ತು ಪರ್ ಇಯರ್ ಅಲ್ಲಿ. ಓಕೆ, per year ಅಲ್ಲಿ national income was less than 2% and per capita income was less than 1%. ಸೊ ನಾನು ಹೇಳಿದೆ per capita income ಅಂತ ಹೆಂಗ್ ಡಿಫೈನ್ ಮಾಡೋದು? ಇನ್ಕಮ್ ಆಫ್ ಎ ಪರ್ಸನ್ ಇನ್ ಎ ಕಂಟ್ರಿ. ಒಂದು ಕಂಟ್ರಿಲಿ ಇರೋ ಒಂದು ಪರ್ಸನ್ಸ್ ಇನ್ಕಮ್ ನ ನಾವು per capita income ಅಂತ ಹೇಳ್ತೀವಿ. ಸೊ ಇದು ದ ಲೋ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದಿ colonial ರೂಲ್. ಸೊ ಇಲ್ಲಿ ಫೋಕಸ್ ಮಾಡ್ಬೇಕಾಗಿರುವಂತ ಪಾಯಿಂಟ್ಸ್ ಅಥವಾ ತುಂಬಾ ವೆಯ್ಟೇಜ್ ಕೊಡ್ಬೇಕಾಗಿರುವಂತದ್ದು. ಸೊ 2 marks ಕೇಳ್ತಾರೆ. What was the impact of policies pursued by the colonial government? ಅವ್ರು ಮಾಡಿದ ಪಾಲಿಸೀಸ್ ನ ಇಂಪ್ಯಾಕ್ಟ್ ಏನು? ನಾನು ಏನ್ 5 ಪಾಯಿಂಟ್ಸ್ ಲಿಸ್ಟ್ ಮಾಡಿದೆ ಅದು. ದೆನ್ who did estimation of per capita income and national income during colonial rule? ಸೊ ಯಾರ್ಯಾರು ಟ್ರೈ ಮಾಡಿದ್ರು ನ್ಯಾಷನಲ್ ಇನ್ಕಮ್ ಮತ್ತೆ per capita income ನ ಕ್ಯಾಲ್ಕುಲೇಟ್ ಮಾಡಕ್ಕೆ. ಓಕೆ, then what was the intention of British people during the colonial rule? ಓಕೆ, ಏನ್ ಅವರ ಇಂಟೆನ್ಷನ್ ಆಗಿತ್ತು? ಜಸ್ಟ್ ಇಂಡಿಯಾ ವಾಸ್ ಎ ಸಪ್ಲೈಯರ್ ಆಫ್ ರಾ ಮೆಟೀರಿಯಲ್ ಅಂಡ್ ಇಂಡಿಯಾ ವಾಸ್ ಜಸ್ಟ್ ಎ ಮಾರ್ಕೆಟ್ ಟು ದ ಫಿನಿಶ್ಡ್ ಪ್ರಾಡಕ್ಟ್ ಫ್ರಮ್ ದ ಗ್ರೇಟ್ ಬ್ರಿಟನ್. ಹೌದಾ? ಸೊ ಇದು ಈ ಕ್ವಶನ್ಸ್ ನೀವು ತುಂಬಾ ಫೋಕಸ್ ಮಾಡ್ತಾ ಹೋಗ್ಬೇಕು. ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೈನಿಂಗ್ ಅಗ್ರಿಕಲ್ಚರ್ ಸೆಕ್ಟರ್. ಅಗ್ರಿಕಲ್ಚರ್ ಸೆಕ್ಟರ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ಥ್ಯಾಂಕ್ ಯು.